ನಮಸ್ತೆ ಪಂಡಿತ್ರೆ. ಓ ನಮಸ್ತೆ. ಮೊನ್ನೆ ಸಂಡೇ ಬಂದಿದ್ದೆ. ಓ ಹೌದಾ, ಸಾರಿ, ನಾನು ಊರಿಗೆ ಹೋಗಿದ್ದೆ. ಹೌದಾ, ಏನಾಗಿತ್ತು? ಅದು ಜ್ವರ ಬಂದಿತ್ತು, ಹಾಗೆ ಬಂದಿದ್ದೆ. ಓ ಹೌದಾ, ಹೇಗಿದೆ ಜ್ವರ? ಏನು ಪಂಡಿತ್ರೆ ನೀವು, ಎಲ್ಲರೂ ಹಾಗೆ ಕೇಳ್ತಾರೆ, ಜ್ವರ ಹೇಗಿದೆ ಜ್ವರ ಹೇಗಿದೆ ಅಂತ. ನಾನು ಹೇಗಿದೆ ಅಂತ ಒಬ್ಬರು ಕೇಳಲ್ಲ. ನೀವು ಹಾಗೆ ಕೇಳ್ತಿರಲ್ಲ, ಯಾಕೆ? ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ, ಅದೊಂದು ಆಡು ಭಾಷೆ ಅಷ್ಟೇ. ಹೇಗಿದೆ ಜ್ವರ ಅಂತ ಕೇಳಿದರೆ ನೀವು ಹೇಗಿದ್ದೀರಿ ಅಂತಲೇ ಅರ್ಥ. ಆಡು ಭಾಷೆನೂ ಬೇಡ, ಎಮ್ಮೆ ಭಾಷೆನೂ ಬೇಡ. ನೀವು ಏನು ಕೇಳಬೇಕು ಅಂತಿದ್ರೆ ನನ್ನ ಹತ್ರನೇ ನೇರವಾಗಿ ಕೇಳಿ, ಹೇಗಿದೆಯಾ ಅಂತ. ಹೇಗಿದ್ದೀರಾ ಈಗ? ಆರಾಮಿದ್ದೇನೆ ಪಂಡಿತ್ರೆ. ಹೌದಾ, ಮದ್ದು ತಗೊಳ್ದೇನೆ ಕಮ್ಮಿ ಆಯ್ತಾ? ಇಲ್ಲ, ಮದ್ದು ತಗೊಂಡಿದ್ದೆ. ಹೋ, ಬೇರೆ ಕಡೆ ತಗೊಂಡ್ರಾ? ಇಲ್ಲಪ್ಪ, ನಿಮ್ಮಲ್ಲಿಂದನೇ ತಗೊಂಡೋಗಿತ್ತು. ಇಲ್ಲಿಂದ ತಗೊಂಡ್ರಾ? ನಾನು ಇರ್ಲಿಲ್ಲಲ್ಲ, ಊರಿಗೆ ಹೋಗಿದ್ದಲ್ಲ. ನೀವಿರ್ಲಿಲ್ಲ ಅಂತ ಗೊತ್ತುಂಟು ಪಂಡಿತ್ರೆ. ನಿಮ್ಮ ಅಸಿಸ್ಟೆಂಟನ್ನು ಬಿಟ್ಟು ಹೋಗಿದ್ರಲ್ಲ, ಅವರೇ ಕೊಟ್ಟರು. ಏನು? ಅಸಿಸ್ಟೆಂಟಾ? ಅದೇ ನೀವು ಹೇಳಿದ್ರಂತಲ್ಲ, ಜ್ವರ ಬಂದವ್ರು ಯಾರಾದರೂ ಬಂದರೆ ಟಾನಿಕ್ ಕೊಟ್ಟು ಕಳಿಸು ಅಂತ. ಅವರೇ ಕೊಟ್ಟರು. ಯಾರು ಮಾರೆ ಅಸಿಸ್ಟೆಂಟ್? ಅಸಿಸ್ಟೆಂಟಾ? ಹೌದು ಪಂಡಿತರೆ, ನೋಡೋಕ್ಕೇನು ಪಂಡಿತರ ಥರ ಕಾಣಿಸ್ತಾ ಇರಲಿಲ್ಲ, ಆದರೆ ಟಾನಿಕ್ ಕೊಟ್ರಲ್ಲ, ಡೌಟ್ ಕ್ಲಿಯರ್ ಆಯಿತು. ನೋಡಿ ಇವ್ರೆ, ಅವನ ಅಸಿಸ್ಟೆಂಟ್ ಅಲ್ಲ, ಅವನೊಬ್ಬ ದೊಡ್ಡ ಕುಡುಕ. ನಾನು ಇಲ್ಲದೆ ಇದ್ರೆ ಸಾಕು, ಬಾಗ್ಲಲ್ಲೇ ಮಲ್ಕೊಂಡಿರ್ತಾನೆ. ಅವನ ಕೈಯಲ್ಲಿ ತಗೊಂಡ್ರಲ್ಲ, ಅದು ಮದ್ದಲ್ಲ, ಡ್ರಿಂಕ್ಸ್. ಇರ್ಲಿ ಪಂಡಿತ್ರೆ, ಜ್ವರ ಕಮ್ಮಿ ಆಯ್ತಲ್ಲ, ಸಾಕು. ಸರಿ, ಈಗೆಂತಕ್ಕೆ ಬಂದದ್ದು? ಅದು ಪಂಡಿತ್ರೆ, ಮೊನ್ನೆ ಕೊಟ್ಟಿದ್ರಲ್ಲ ಟಾನಿಕ್, ಅದನ್ನು ತಗೊಂಡು ಹೋಗೋ ಅಂತ ಬಂದೆ. ಜ್ವರ ಬಂದಾಗ ಬೇಕಾಗ್ತದೆ, ನೀವು ಒಮ್ಮೊಮ್ಮೆ ಇರುವುದಿಲ್ಲ ಅಲ್ವಾ? ಚಂದ ಉಂಟು ಟಾನಿಕ್. ರೀ, ಟಾನಿಕ್ ಬೇಕಂದ್ರೆ ಅವನ ಹತ್ರನೇ ಹೋಗಿ, ಇಲ್ಲಿಗೆ ಯಾಕೆ ಬಂದ್ರಿ? ಪಂಡಿತ್ರೆ, ನೀವು ಕೊಡೋದಿಲ್ಲ ಆದರೆ ಕೊಡೋದಿಲ್ಲ ಅಂತೇಳಿ, ಅದನ್ನು ಬಿಟ್ಟು ಬೈಯುವುದೇ ಅಂತಕ್ಕೆ? ನೀವೊಬ್ಬರೇನ ಪಂಡಿತರು ಇರೋದು? ನಾನು ಬೇರೆ ಕಡೆ ಹೋಗ್ತೇನೆ.